ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಆ ರೆಸಿಪಿ ಏನಪ್ಪ ಅಂದರೆ ಕಾಯಿ ಉಂಡೆ ಅಂತ ಮಾಡ್ತಾರೆ. ಹೌದು, ಇದನ್ನು ಮೊದಲು ಎಲ್ಲ ತುಂಬ ಮಾಡ್ತಾ ಇದ್ರಂತೆ. ಹಾಗಾಗಿ ಅಮ್ಮ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂದರು. ಹಾಗಾಗಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇದನ್ನು ಮಾಡೋದು ಸ್ವಲ್ಪ ಈಸಿನೇ. ಮೊದಲಿಗೆ ಇದಕ್ಕೆ ಏನೇನು ಸಾಮಾನು ಬೇಕು ನೋಡೋಣ ಬನ್ನಿ. ಇಲ್ಲಿ ಮೊದಲು ಒಂದು ದೊಡ್ಡ ಲೋಟದಲ್ಲಿ ಸೊಸೈಟಿ ಅಕ್ಕಿ ಅಥವಾ ತಿಂಡಿ ಅಕ್ಕಿ ಅಂತೀವಲ್ಲ, ಆ ಅಕ್ಕಿನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿ ಅದನ್ನ ನೀರೆಲ್ಲ ತೆಗೆದ್ಬಿಟ್ಟು ಸೋಸಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ, ಅಷ್ಟ್ರಲ್ಲಿ ನೆಂದು ಬಿಡುತ್ತೆ. ಅದು ತುಂಬಾ ನೆನೆಸ್ಕೊಳಕ್ ಹೋಗ್ಬಾರ್ದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಒಂದು ಕಡಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಒಂದು ಭಾಗ ತೆಂಗಿನಕಾಯಿ ಬರುತ್ತೆ ಅಲ್ಲ, ಇಡೀ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ಬರುತ್ತೆ ಅಲ್ಲ, ಒಂದು ಭಾಗ ಅದನ್ನ ತಗೊಂಡಿದ್ದೀನಿ. ಸರಿ, ಇದನ್ನ ಮೊದಲಿಗೆ ನಾವು ಫಸ್ಟ್ ಪುಡಿ ಮಾಡ್ಕೋಬೇಕು. ಅಕ್ಕಿನ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಅಂದರೆ ಅಷ್ಟರಲ್ಲಿ ನೀವು ನೀರನ್ನು ಚೆನ್ನಾಗಿ ತೆಗೆದಿಟ್ಕೋಬೇಕು, ಆವಾಗ ತರಿ ತರಿಯಾಗಿ ಪುಡಿ ಆಗುತ್ತೆ. ಇವಾಗ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದನ್ನು ತರಿ ತರಿಯಾಗಿ ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ರುಬ್ಕೊಂಡಿರೋದು ಈ ಥರ ತರಿ ತರಿಯಾಗಿ ಬಂದಿದೆ. ಇದನ್ನು ನೀವು ತುಂಬ ಹೊತ್ತು ನೆನೆಸಿದ್ರೆ ಇಷ್ಟು ತರಿಯಾಗಿ ಬರಲ್ಲ. ಹಾಗಾಗಿ ಒಂದು ಹೆಚ್ಚಂದರೆ 5 ನಿಮಿಷ ಅಷ್ಟು ನೆನೆಸ್ಕೊಂಡು ಚೆನ್ನಾಗಿ ನೀರು ತೆಗೆದುಬಿಟ್ಟು ಅದನ್ನು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಹರ್ಕೊಳ್ಳಿ. ಮತ್ತು ನೀರೇನು ಹಾಕೋಕೆ ಹೋಗಬೇಡಿ, ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 1.5 ಲೋಟ, ದೊಡ್ಡ ಲೋಟ ಬರುತ್ತೆ ಅಲ್ಲ, ಅದು 250 ml, ಅದರಲ್ಲಿ 1.5 ಲೋಟ ನೀರು ಹಾಕ್ಕೊಳ್ಳೋಣ. ಇದು ನೆಕ್ಸ್ಟ್ ನಿಮಗೆ ನೀರು ಕಡಿಮೆ ಅನ್ಸಿದ್ರೆ ಮತ್ತೆ ಹಾಕೋಬಹುದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಾಯಿ ತುರಿನ ಹಾಕೊಳ್ಳೋಣ. ಹಾಗೆ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದು ಕುದಿಯಕ್ಕೆ ಬಿಡೋಣ. ನೋಡಿ, ಇವಾಗ ಕುದೀತಾ ಇದೆ. ಇದಕ್ಕೆ ಇವಾಗ ನಾವು ಅಕ್ಕಿನ ಅವಾಗ ಅರ್ದಿಟ್ಕೊಂಡಿದ್ವಲ್ಲ ರವೆ ತರ, ಅದನ್ನ ಹಾಕೊಳ್ಳೋಣ. ಇವಾಗ ಇದನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಈ ಮಿಕ್ಸ್ ಮಾಡೋದ್ರಲ್ಲಿ ನಿಮ್ಗೆ ಸ್ವಲ್ಪ ಗಟ್ಟಿಯಾಗಿ ಬಂತು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಒಂದು ಅರ್ಧ ಲೋಟ ನೀರು, ಬಿಸಿ ನೀರು ಇರುತ್ತಲ್ಲ, ಅದನ್ನ ಹಾಕೋಬೇಕು. ಇಲ್ಲ ಹದ ಸರಿಯಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಹಾಗೆ ನೀವು ಚೆನ್ನಾಗಿ ಮಗ್ಸ್ತಾ ಇರಬೇಕು. ಇದನ್ನ ಚೆನ್ನಾಗಿ ಮಗ್ತಾ ಇದು ಸ್ವಲ್ಪ ಇನ್ನ ಗಟ್ಟಿ ಬರುತ್ತೆ. ನೀವೊಂದು ಹೆಚ್ಚಂದ್ರೆ ಒಂದು 7ರಿಂದ 8 ನಿಮಿಷ ಮಗ್ಚಿದ್ರೆ ಸಾಕು. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಮಗ್ಸ್ತಾ ಇರಿ. ಮತ್ತೆ ಲಾಸ್ಟ್ ಇದು ಹೇಗೆ ಅಂದ್ರೆ ತಳ ಬಿಟ್ಕೊಡುತ್ತೆ ನೋಡಿ. ಈ ತರ ತಳ ಬಿಟ್ಕೊಡುವಾಗ ಆಲ್ಮೋಸ್ಟ್ ಆಗಿದೆ ಅಂತ. ಹಾಗೆ ಇದು ಆದ ನಂತರ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ಉಂಡೆ ಕಟ್ಕೋಬೇಕಾಗತ್ತೆ. ಸರಿ, ಇದಾಗಿದೆ. ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಉಂಡೆ ಕಟ್ಕೊಳ್ಳೋಕೆ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ತಣ್ಣೀರು. ಹಾಗೆ ಕೈಯಿಂದ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ತರ ಉಂಡೆ ಮಾಡ್ಕೋಬೇಕು. ಮತ್ತೆ ಇದು ಬಿಸಿ ಬಿಸಿನೇ ಕಟ್ಬಿಡ್ಬೇಕು, ಗಟ್ಟಿ ಆದ್ರೆ ಉಂಡೆ ನಿಲ್ಲಲ್ಲ. ಹಾಗಾಗಿ ಯಾವ ಸೈಜ್ ಬೇಕು ಅಂತ ನೋಡಿ, ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ನಾನು ಈ ತರ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಣ ಎಲ್ಲದನ್ನು. ಇದನ್ನ ನೀವು ಸಂಜೆ ಟೈಮ್ ತಿಂಡಿಗಾದ್ರೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗತ್ತೆ. ನೋಡಿ, ಇಷ್ಟು ಉಂಡೆ ಇವಾಗ ರೆಡಿ ಆಗಿದೆ. ಇದನ್ನ ಬೇಯಿಸ್ಕೊಳಕ್ಕೆ ಆಲ್ರೆಡಿ ಇಡ್ಲಿ ಪಾತ್ರೆ ಬರುತ್ತಲ್ಲ, ಅದರಲ್ಲಿ ನೀರ್ ಹಾಕಿ ನೀರ್ ಕುದಿಯಕ್ ಇಟ್ಟಿದ್ದೀನಿ. ಇದು ನೀರ್ ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ನಾವು ಉಂಡೆ ಮಾಡಿರ್ತೀವಲ್ಲ ಅದನ್ನ ಇಟ್ಕೋಬೇಕು. ಹಾಗಾಗಿ ಅದು ಯಾವಾಗ ಅದನ್ನ ಕಲಸಿ ರೆಡಿ ಮಾಡ್ಕೊಂತೀವೋ ಅವಾಗ್ಲೇ ನೀರ್ನ ಇಟ್ಬಿಡಿ, ಬೇಗ ಕುದ್ಬಿಡತ್ತೆ. ಹಾಗೆ ಅಷ್ಟರಲ್ಲಿ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೋಬಹುದು. ಇವಾಗ ಇದ್ರ ಕ್ಯಾಪ್ನ ಮುಚ್ಚಿಬಿಟ್ಟು ಒಂದು 15 ನಿಮಿಷ ದೊಡ್ಡ ಉರಿನಲ್ಲಿಟ್ಟು ಬೇಯಕ್ ಬಿಡೋಣ. 15 ನಿಮಿಷ ಬಿಟ್ರೆ ಸಾಕಾಗತ್ತೆ. ಆಗ ಒಂದು 15 ನಿಮಿಷ ಆಗಿದೆ. ತೆಗೆದ್ಬಿಟ್ಟು ನೋಡೋಣ. ನೋಡಿ, ಈ ತರ ಆಗಿದೆ. ಇದನ್ನ ಒಂದೊಂದಾಗಿ ತೆಕ್ಕೊಳ್ತೀನಿ. ಇದನ್ನ ಬಿಸಿ ಬಿಸಿ ಇರೋವಾಗ್ಲೇ ತೆಗೆದ್ಬಿಟ್ಟು ತಿನ್ನಕ್ ಕೊಟ್ರೆ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಕಾಯಿ ಉಂಡೆ ರೆಡಿ ಆಗಿದೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಜೊತೆ ಇಟ್ಟಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮ್ಗೆ ಈ ತಿಂಡಿ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.